ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವ ಮೂಲಗಳು ಒಂದು ಬಹಳ ದೊಡ್ಡ ಪ್ರಶ್ನೆಯನ್ನ ಕೇಳ್ತವೆ. ಸರ್ವಶಕ್ತ ಮತ್ತು ಸರ್ವಜ್ಞಾನಿ ದೇವರು ಇದ್ರೆ ನಮ್ಮ ಆಯ್ಕೆಗಳಿಗೆ ನಿಜವಾಗಿಯೂ ಅರ್ಥವಿದೆಯಾ? ಅಂದ್ರೆ ದೇವರು ನಮ್ಮ ಭವಿಷ್ಯವನ್ನು ಮೊದಲೇ ನಿರ್ಧರಿಸಿದ್ರೆ ನಾವು ಮಾಡುವ ಆಯ್ಕೆಗಳು ಅದೆಲ್ಲ ಕೇವಲ ಒಂದು ನಾಟಕವೇ? ಈ ಮೂಲಗಳು ಈ ಹಳೆ ದೇವತಾಶಾಸ್ತ್ರೀಯ ಗೊಂದಲಕ್ಕೆ ಒಂದು ಅಚ್ಚರಿಯ ಮತ್ತು ಬಹುಶಃ ವಿವಾದಾತ್ಮಕ ಉತ್ತರವನ್ನು ಕೊಡೋಕೆ ಪ್ರಯತ್ನಿಸ್ತವೆ. ಹೌದು, ಇದು ಸ್ವತಂತ್ರ ಇಚ್ಛೆ ಮತ್ತು ಪೂರ್ವ ನಿರ್ಧಾರದ ನಡುವಿನ ಒಂದು ಶಾಶ್ವತ ಸಂಘರ್ಷ ಅಲ್ಲ. ಈ ಮೂಲಗಳ ಪ್ರಕಾರ ದೇವರು ಕೇವಲ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಲಿಲ್ಲ, ಬದಲಿಗೆ ಆ ಆಯ್ಕೆಯನ್ನೇ ಸೃಷ್ಟಿಯ ಅಂತಿಮ ಅಳತೆಗೋಲು ಅಂತ ಮಾಡ್ಬಿಟ್ರು. ಮತ್ತು ಈ ಇಡೀ ಪ್ರಕ್ರಿಯೆಯ ಕೇಂದ್ರ ಬಿಂದುವಾಗಿ ಅವರು ಯೇಸು ಕ್ರಿಸ್ತನನ್ನು ಇರಿಸುತ್ತಾರೆ. ಇಲ್ಲಿ ಯೇಸು ಕೇವಲ ಒಬ್ಬ ಐತಿಹಾಸಿಕ ವ್ಯಕ್ತಿಯಲ್ಲ, ಬದಲಿಗೆ ಇಡೀ ವಿಶ್ವದ ಭವಿಷ್ಯವನ್ನೇ ನಿರ್ಧರಿಸುವ ಮಾನದಂಡ. ಸರಿ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ದೇವರು ಈ ಆಯ್ಕೆಯ ಆಟವನ್ನು ಯಾಕೆ ಶುರು ಮಾಡಿದ್ರು ಮತ್ತು ಅದರ ನಿಯಮಗಳೇನು? ಈ ಮೂಲಗಳು ಏನು ಹೇಳ್ತವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇದಾಗಿ ತೀರ್ಪಿನ ವಿಷಯಕ್ಕೆ ಬರೋಣ. ಅಂತಿಮ ನಿರ್ಣಯ ಅದನ್ನ ಯಾರು ತೆಗೆದುಕೊಳ್ತಾರೆ? ಈ ಮೂಲಗಳ ಪ್ರಕಾರ ತೀರ್ಪಿನ ಸಂಪೂರ್ಣ ಅಧಿಕಾರವನ್ನು ತಂದೆಯಾದ ದೇವರು ಮಗನಾದ ಯೇಸುವಿಗೆ ವಹಿಸಿಕೊಟ್ಟಿದ್ದಾರೆ. ಯೋಹಾನನ ಸುವಾರ್ತೆಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಬರುತ್ತೆ. ಅಂದ್ರೆ ಅಂತಿಮ ತೀರ್ಪಿನ ದಿನದಂದು ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂರುವುದು ಯೇಸು. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಸಾಮಾನ್ಯವಾಗಿ ಸೃಷ್ಟಿಕರ್ತನು ಸೃಷ್ಟಿಯನ್ನು ನಿರ್ಣಯಿಸ್ತಾನೆ. ಆದರೆ ಇಲ್ಲಿ ಸೃಷ್ಟಿಕರ್ತನೇ ಸೃಷ್ಟಿಯಾಗಿ ಬಂದು ನಂತರ ಇಡೀ ಸೃಷ್ಟಿಯನ್ನು ನಿರ್ಣಯಿಸ್ತಾನೆ. ಇದು ಸ್ವಲ್ಪ ತಲೆತಿರುಗಿಸುವ ಯೋಜನೆ ಅಲ್ವಾ? ಖಂಡಿತ. ಮೂಲಗಳು ಹೇಳುವುದೇ ಅದನ್ನ. ಎರಡನೆಯ ವ್ಯಕ್ತಿ ದೇವ್ರು ಅಂದ್ರೆ ಯೇಸು ಸ್ವತಃ ಒಬ್ಬ ಸೃಷ್ಟಿಯಾಗಿ ಮಾನವನಾಗಿ ಬರಲು ನಿರ್ಧರಿಸಿದ್ರು. ಒಂದು ನಿಮಿಷ. ಎರಡನೆಯ ವ್ಯಕ್ತಿ ದೇವರು, ಈ ಪದಕ್ಕೆ ಸ್ವಲ್ಪ ವಿವರಣೆ ಬೇಕಾಗಬಹುದು. ನಮ್ಮ ಕೇಳುಗರಲ್ಲಿ ಎಲ್ಲರಿಗೂ ಕ್ರಿಶ್ಚಿಯನ್ ದೇವತಾಶಾಸ್ತ್ರದ ತ್ರಿಮೂರ್ತಿ ಅಥವಾ ಟ್ರಿನಿಟಿ ಪರಿಕಲ್ಪನೆ ಗೊತ್ತಿರ್ಲಿಕ್ಕಿಲ್ಲ. ಇದರ ಅರ್ಥವನ್ನು ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಸರಳವಾಗಿ ಹೇಳೋದಾದ್ರೆ, ತ್ರಿಮೂರ್ತಿ ಪರಿಕಲ್ಪನೆಯ ಪ್ರಕಾರ ದೇವರು ಒಬ್ಬನೇ, ಆದರೆ 3 ವ್ಯಕ್ತಿಗಳಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ತಂದೆ ಅಂದ್ರೆ ಸೃಷ್ಟಿಕರ್ತ, ಮಗ ಅಂದ್ರೆ ಯೇಸು ಮತ್ತು ಪವಿತ್ರಾತ್ಮ. ಇವರು 3 ಬೇರೆ ಬೇರೆ ವ್ಯಕ್ತಿಗಳಾದ್ರೂ ದೈವತ್ವದಲ್ಲಿ ಸಮಾನರು ಮತ್ತು ಒಂದೇ ದೇವರು. ಎರಡನೆಯ ವ್ಯಕ್ತಿ ಎನ್ನುವುದು ಯೇಸುವನ್ನು ಸೂಚಿಸುವ ಒಂದು ದೇವತಾಶಾಸ್ತ್ರೀಯ ಪದ. ಈ ಮೂಲಗಳ ಪ್ರಕಾರ ಈ ಎರಡನೆಯ ವ್ಯಕ್ತಿಯು ತನ್ನ ದೈವಿಕ ಅಧಿಕಾರವನ್ನು ಬದಿಗಿಟ್ಟು ಮನುಷ್ಯನಾಗಿ ಹುಟ್ಟಿ ಕಾಲ ಮತ್ತು ಪ್ರದೇಶವನ್ನು ಅಂದ್ರೆ ಸ್ಪೇಸ್ ಟೈಮನ್ನು ಆನುವಂಶಿಕವಾಗಿ ಪಡೆದರು. ಅಂದ್ರೆ ದೇವರು ತನ್ನದೇ ಸೃಷ್ಟಿಯ ನಿಯಮಗಳಿಗೆ ಒಳಪಟ್ರು ಅಂತಾಯ್ತು. ಇದರ ಪರಿಣಾಮವೇನು? ಇದರ ಪರಿಣಾಮ ಬಹಳ ದೊಡ್ಡದು. ಸೃಷ್ಟಿಕರ್ತನೇ ಸೃಷ್ಟಿಯಾಗಿ ಬಂದಿರೋದ್ರಿಂದ ಅವನನ್ನು ಅಂದ್ರೆ ಯೇಸುವನ್ನು ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು ಸೃಷ್ಟಿಗಳ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತದೆ. ಯೇಸುವಿಗೆ ವಿಧೇಯರಾದವರಿಗೆ ನಿತ್ಯ ಜೀವ ಮತ್ತು ವಿಧೇಯರಾಗದವರಿಗೆ ಅಗ್ನಿಕುಂಡ ಅಂತ ಈ ಮೂಲಗಳು ಹೇಳ್ತವೆ. ಅಗ್ನಿಕುಂಡ ಅಥವಾ ಲೇಕ್ ಆಫ್ ಫೈರ್, ಈ ಪದ ಕೇಳಿದ ತಕ್ಷಣ ನರಕದ ಭಯಾನಕ ಚಿತ್ರಗಳು ಕಣ್ಮುಂದೆ ಬರ್ತವೆ. ಈ ಮೂಲಗಳ ಪ್ರಕಾರ ಇದರ ಅರ್ಥವೇನು? ಇದು ಅಕ್ಷರಶಃ ಬೆಂಕಿಯ ಕೆರೆಯೇ ಅಥವಾ ಇದೊಂದು ರೂಪಕವೇ? ಇದೊಂದು ಉತ್ತಮ ಪ್ರಶ್ನೆ. ಮೂಲಗಳು ಇದನ್ನು ಎರಡನೇ ಮರಣ ಅಂತಾನೂ ಕರೀತಾವೆ. ಇದರರ್ಥ ಅಕ್ಷರಶಃ ನಿರಂತರ ಯಾತನೆಗಿಂತ ಹೆಚ್ಚಾಗಿ ಸಂಪೂರ್ಣ ಅಸ್ತಿತ್ವಹೀನತೆಗೆ, ನಾನ್ ಎಕ್ಸಿಸ್ಟೆನ್ಸ್ಗೆ ಮರಳುವುದು. ಅಂದ್ರೆ ದೇವರ ಜೀವದಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು. ಹಾಗಾಗಿ ಯೇಸು ಕೇವಲ ಪ್ರೀತಿಯ ಪ್ರತೀಕವಲ್ಲ, ನ್ಯಾಯದ ತಕ್ಕಡಿಯೂ ಹೌದು. ಅವರು ಪ್ರೀತಿಯ ಆಜ್ಞೆಯ ಮೂಲಕ ಆಳ್ವಿಕೆ ನಡೆಸ್ತಾರೆ ಎನ್ನಲಾಗಿದೆ. ಮತ್ತು ಈ ತೀರ್ಪು ಸಾರ್ವಜನಿಕವಾಗಿ ನಡೆಯುತ್ತೆ ಅಂತಲೂ ಈ ದಾಖಲೆಗಳು ಹೇಳ್ತಾವೆ. ಯಾಕೆ? ಇದೇನೋ ವೈಯಕ್ತಿಕ ವಿಷಯ ಅಲ್ವಾ, ಒಬ್ಬ ವ್ಯಕ್ತಿ ಮತ್ತು ದೇವರ ನಡುವಿನ ಸಂಬಂಧ. ಹೌದು, ಆದ್ರೆ ಸೃಷ್ಟಿಗಳು ಪರಸ್ಪರರ ಮನಸ್ಸನ್ನಾಗ್ಲಿ ಉದ್ದೇಶಗಳನ್ನಾಗ್ಲಿ ನೋಡಲಾರವು. ಒಬ್ಬ ವ್ಯಕ್ತಿಗೆ ಸ್ವರ್ಗ ಸಿಕ್ರೆ ಇನ್ನೊಬ್ಬನಿಗೆ ಶಿಕ್ಷೆಯಾದ್ರೆ ಯಾಕೆ ಅನ್ನೋ ಪ್ರಶ್ನೆ ಉಳಿದ ಸೃಷ್ಟಿಗಳಿಗೆ ಬರ್ಬೋದು ಅಲ್ವಾ? ಆದ್ದರಿಂದ ತೀರ್ಪು ಪ್ರತಿಯೊಬ್ಬರ ಕಾರ್ಯಗಳ ಆಧಾರದ ಮೇಲೆ ನಡೆಯುತ್ತೆ. ಯಾಕೆಂದ್ರೆ ಕಾರ್ಯಗಳೇ ನಮ್ಮ ಆಂತರಿಕ ನಂಬಿಕೆ ಮತ್ತು ಉದ್ದೇಶಗಳಿಗೆ ಒಂದು ಹೊರಗಿನ ಸಾಕ್ಷಿಯಾಗಿರ್ತವೆ.
ಹಾಗಾದ್ರೆ ಇದು ಕೇವಲ ನ್ಯಾಯ ನೀಡುವುದಷ್ಟೇ ಅಲ್ಲ, ನ್ಯಾಯ ನೀಡಿದ್ದು ಎಲ್ಲರಿಗೂ ಮನದಟ್ಟಾಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಇದು ದೇವರ ಆಳ್ವಿಕೆಯ ಪಾರದರ್ಶಕತೆಯ ಬಗ್ಗೆ ಹೇಳುತ್ತೆ. ಸರಿ, ತೀರ್ಪಿನ ಮಾನದಂಡ ಯೇಸು ಅಂತ ಗೊತ್ತಾಯ್ತು. ಆದ್ರೆ ಈ ತೀರ್ಪು ಯಾವ ಆಧಾರದ ಮೇಲೆ ನಡೆಯುತ್ತೆ? ಇಲ್ಲಿಗೆ ಆಯ್ಕೆಯ ವಿಷಯ ಬರುತ್ತೆ. ನಿಖರವಾಗಿ ಪ್ರತಿಯೊಂದು ಸೃಷ್ಟಿಯೂ ಆಯ್ಕೆ ಮಾಡ್ಲೇಬೇಕು. ಯೋಹಾನ 3:16-18 ಪ್ರಕಾರ ಆಯ್ಕೆಯು ಯೇಸುವನ್ನು ನಂಬುವುದು ಅಥವಾ ನಂಬದಿರುವುದು. ಆದರೆ ಇದು ಕೇವಲ ಒಂದು ಬೌದ್ಧಿಕ ಒಪ್ಪಿಗೆ ಅಲ್ಲ. ಇದರ ಹಿಂದೆ ಒಂದು ಆಳವಾದ ಪ್ರೇರಣೆ ಇದೆ. ಅದೇ ಪ್ರೀತಿಯ ಆಜ್ಞೆ. ಪ್ರೀತಿಯ ಆಜ್ಞೆ, ಕಮಾಂಡ್ಮೆಂಟ್ ಆಫ್ ಲವ್, ಇದು ಇಡೀ ಚರ್ಚೆಯ ಕೇಂದ್ರಬಿಂದುವಿದ್ದಂತೆ ಇದೆ. ಆದ್ರೆ ಇದರ ಅರ್ಥವೇನು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎನ್ನುವುದೆಯಾ ಅಥವಾ ಬೇರೆ ಏನಾದರೂ ಇದೆಯಾ? ಹೌದು, ಅದೇ. ಮೂಲಭೂತವಾಗಿ ದೇವರನ್ನು ಮತ್ತು ನೆರೆಯವರನ್ನು ಪ್ರೀತಿಸುವುದೇ ಇದರ ತಿರುಳು. ಯಾರು ಈ ಪ್ರೀತಿಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರೋ ಅವರು ಸಹಜವಾಗಿಯೇ ಬೆಳಕಿನೆಡೆಗೆ ಅಂದ್ರೆ ಯೇಸುವಿನೆಡೆಗೆ ಬರುತ್ತಾರೆ. ಯಾಕೆಂದ್ರೆ ಅವರ ಕಾರ್ಯಗಳು ಒಳ್ಳೆಯದಾಗಿರುತ್ತವೆ. ಆದರೆ ಯಾರು ಸ್ವಾರ್ಥ ಮತ್ತು ದ್ವೇಷದಿಂದ ಬದುಕ್ತಾರೋ ಅವರು ತಮ್ಮ ಕೆಟ್ಟ ಕಾರ್ಯಗಳು ಬಯಲಾಗುತ್ತವೆ ಅನ್ನೋ ಭಯದಿಂದ ಬೆಳಕನ್ನು ದ್ವೇಷಿಸಿ ಕತ್ತಲನ್ನು ಪ್ರೀತಿಸುತ್ತಾರೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಅಂದ್ರೆ ಯೇಸುವನ್ನು ನಂಬುವುದು ಅನ್ನೋದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಅದೊಂದು ನೈತಿಕ ನಿಲುವು. ನಿಮ್ಮ ಹೃದಯದಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅನ್ನೋದರ ಮೇಲೆ ನಿಮ್ಮ ಆಯ್ಕೆ ನಿಂತಿರುತ್ತೆ. ಯಹೂದಿಗಳು ಯೇಸುವನ್ನು ಕಲ್ಲೆಸೆದು ಕೊಲ್ಲಲು ಯತ್ನಿಸಿದ ಉದಾಹರಣೆಯನ್ನು ಮೂಲಗಳು ಕೊಡುತ್ತವೆ. ಅವರು ದೇವರು ಅಂತ ಹೇಳಿಕೊಂಡಿದ್ದಕ್ಕೆ ಕೊಲ್ಲಲು ಮುಂದಾದರು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಆದರೆ ಈ ಮೂಲಗಳು ಬೇರೆದೇ ಕಾರಣವನ್ನೂ ನೀಡುತ್ತವೆ. ಹೌದು, ಅವರ ನಿಜವಾದ ಸಮಸ್ಯೆ ಯೇಸು ದೇವರಾಗಿದ್ದದ್ದಲ್ಲ. ನಿಜವಾದ ಸಮಸ್ಯೆ ಪ್ರೀತಿಯ ಆಜ್ಞೆ ಆಗಿತ್ತು. ಯೇಸು ಹೇಳುತ್ತಿದ್ದ ನೆರೆಯವರ ಮೇಲಿನ ಪ್ರೀತಿ, ಶತ್ರುಗಳ ಕ್ಷಮೆ, ದೀನರ ಸೇವೆ. ಈ ತತ್ವಗಳನ್ನು ಪಾಲಿಸಲು ಅವರು ಸಿದ್ಧರಿರಲಿಲ್ಲ. ಆ ಆಜ್ಞೆಯನ್ನು ತಿರಸ್ಕರಿಸಿದಾಗ ಆ ಆಜ್ಞೆಯ ಮೂರ್ತರೂಪವಾದ ಯೇಸುವನ್ನು ತಿರಸ್ಕರಿಸುವುದು ಅನಿವಾರ್ಯವಾಯಿತು. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲಮಯವಾಗಿದೆ. ಮೂಲಗಳು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿ ಯೇಸುವನ್ನು ನಂಬಿ ಪಾಪಕ್ಷಮೆ ಪಡೆದರೂ ನಂತರ ಪ್ರೀತಿಯ ಆಜ್ಞೆಯನ್ನು ಪಾಲಿಸದಿದ್ದರೆ ಅವರಿಗೂ ಶಿಕ್ಷೆಯಾಗುತ್ತದೆ. ಹಾಗಾದ್ರೆ ಆ ಕ್ಷಮೆಯ ಅರ್ಥವೇನು? ಕೃಪೆ ಮತ್ತು ಜವಾಬ್ದಾರಿಯ ನಡುವಿನ ಈ ಸಂಘರ್ಷವನ್ನು ಈ ಮೂಲಗಳು ಹೇಗೆ ವಿವರಿಸುತ್ತವೆ? ಇದು ಅತ್ಯುತ್ತಮ ಪ್ರಶ್ನೆ. ಮೂಲಗಳ ಪ್ರಕಾರ ಕೃಪೆಯು ಎರಡನೇ ಅವಕಾಶವನ್ನು ನೀಡುತ್ತೆ, ಆದರೆ ಜವಾಬ್ದಾರಿಯನ್ನು ತೆಗೆದುಹಾಕುವುದಿಲ್ಲ. ಪಾಪಕ್ಷಮೆ ಎನ್ನೋದು ನಮ್ಮ ಹಿಂದಿನ ತಪ್ಪುಗಳ ಒಂದು ಶೂನ್ಯೀಕರಣ. ಆದರೆ ಆ ಕ್ಷಣದಿಂದ ಮುಂದೆ ಹೇಗೆ ಬದುಕ್ತೇವೆ ಅನ್ನೋದು ನಮ್ಮ ಆಯ್ಕೆ. ಪ್ರೀತಿಯ ಆಜ್ಞೆಯನ್ನು ಪಾಲಿಸುವ ಇಚ್ಛೆಯಿಲ್ಲದಿದ್ದರೆ ನಾವು ಆ ಕೃಪೆಯನ್ನು ನಿರಾಕರಿಸುತ್ತಿದ್ದೇವೆ ಅಂತ ಅರ್ಥ. ಅಂದ್ರೆ ಅಂತಿಮವಾಗಿ ಎಲ್ಲವೂ ಪ್ರೀತಿಯ ಆಜ್ಞೆಯನ್ನು ಪಾಲಿಸುವ ನಮ್ಮ ಇಚ್ಛಾಶಕ್ತಿಗೆ ಬಂದು ನಿಲ್ಲುತ್ತೆ. ಹಾಗಾದ್ರೆ ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರೋಣ. ದೇವರು ಇದೆಲ್ಲವನ್ನು ಮೊದಲೇ ತಿಳಿದಿದ್ರೆ, ಅಂದ್ರೆ ಯಾರು ಪ್ರೀತಿಯನ್ನು ಆಯ್ಕೆ ಮಾಡ್ತಾರೆ, ಯಾರು ತಿರಸ್ಕರಿಸ್ತಾರೆ ಅಂತ ಅವ್ರಿಗೆ ಮೊದಲೇ ಗೊತ್ತಿದ್ರೆ, ಈ ಇಡೀ ಪ್ರಕ್ರಿಯೆಗೆ ಅರ್ಥವಿದೆಯಾ? ಖಂಡಿತ ಅರ್ಥವಿದೆ. ದೇವರ ಪೂರ್ವಜ್ಞಾನವು ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು ರದ್ದುಗೊಳಿಸುವುದಿಲ್ಲ. ಒಂದು ಉದಾಹರಣೆ ಅಂದ್ರೆ, ಒಬ್ಬ ಹವಾಮಾನ ತಜ್ಞ ನಾಳೆ ಮಳೆ ಬರುತ್ತೆ ಅಂತ ನಿಖರವಾಗಿ ಊಹಿಸಿದ್ರೆ ಆ ಊಹೆಯಿಂದ ಮಳೆ ಬರುವುದಿಲ್ಲ ಅಲ್ವಾ? ಮಳೆ ಬರುವ ಕಾರಣ ಬೇರೆಯೇ ಇರುತ್ತೆ. ಹಾಗೆಯೇ ದೇವರು ನಮ್ಮ ಆಯ್ಕೆಗಳನ್ನು ಮುಂಚಿತವಾಗಿ ತಿಳಿದಿದ್ದಾನೆ, ಆದ್ರೆ ಆ ಆಯ್ಕೆಗಳನ್ನು ಮಾಡುವುದು ನಾವೇ. ಆತ ಯಾರ ಮೇಲೂ ತನ್ನ ಕೃಪೆಯನ್ನು ಒತ್ತಾಯದಿಂದ ಹೇರುವುದಿಲ್ಲ. ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು ಸಂಪೂರ್ಣವಾಗಿ ನಮ್ಮ ಸ್ವಾತಂತ್ರ್ಯ. ಈ ಆಯ್ಕೆಯ ಕಲ್ಪನೆಯು ಇನ್ನಷ್ಟು ಆಳವಾಗುವುದು ವಿಭಿನ್ನ ಜೀವಿಗಳು ಮಾಡಿದ ಆಯ್ಕೆಗಳನ್ನು ಹೋಲಿಸಿದಾಗ. ಈ ಮೂಲಗಳಲ್ಲಿನ ಅತ್ಯಂತ ಆಸಕ್ತಿದಾಯಕ ಭಾಗ ಇದು ಅಂತ ನನಗನಿಸ್ತು. ಹೆಲೆಲ್ ಅಂದ್ರೆ ಲುಸಿಫರ್, ದೇವದೂತರು ಮತ್ತು ಮನುಷ್ಯನಾದ ಆದಾಮನ ಆಯ್ಕೆಗಳು ಮತ್ತು ಅವುಗಳ ಹಿಂದಿನ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ವು. ಹೌದು, ಮತ್ತು ಈ ವ್ಯತ್ಯಾಸವೇ ನ್ಯಾಯದ ಸ್ವರೂಪವನ್ನು ತೋರಿಸುತ್ತೆ. ಮೊದಲನೆಯದಾಗಿ ಹೆಲೆಲ್ನ ಆಯ್ಕೆಯನ್ನು ನೋಡೋಣ. ಅವನನ್ನು ಬೆಳಗಿನ ಜ್ಯೋತಿ ಅಂತ ಕರೆಯಲಾಗಿದೆ. ಅವನ ಆಯ್ಕೆಯು ಸಂಪೂರ್ಣ ಜ್ಞಾನ ಮತ್ತು ದೇವರ ಪ್ರಬಲವಾದ ಬೆಳಕಿನ ಸಮ್ಮುಖದಲ್ಲಿ ನಡೆಯಿತು. ಅವನನ್ನು ಪ್ರಲೋಭಿಸಲು ಯಾರೂ ಇರಲಿಲ್ಲ. ಯಾವುದೇ ಹೊರಗಿನ ಒತ್ತಡವಿರಲಿಲ್ಲ. ಅವನು ತನ್ನ ಮನಸ್ಸಿನಲ್ಲಿಯೇ ನಾನು ಅತ್ಯುನ್ನತನಿಗೆ ಸಮಾನನಾಗುವೆನು ಅಂತ ನಿರ್ಧರಿಸಿದ. ಅಂದ್ರೆ ಅವನಿಗೆ ಯಾವುದೇ ಎಕ್ಸ್ಕ್ಯೂಸ್ ಇರಲಿಲ್ಲ. ಅದು ಸಂಪೂರ್ಣವಾಗಿ ಅವನದೇ ಆದ ಶುದ್ಧ ಇಚ್ಛೆಯಿಂದ ಬಂದ ನಿರ್ಧಾರವಾಗಿತ್ತು. ಹಾಗಾಗಿಯೇ ಅವನ ಆಯ್ಕೆ ಅಂತಿಮವಾಗಿತ್ತೇ? ನಿಖರವಾಗಿ
ಅವನಿಗೆ ಪಶ್ಚಾತ್ತಾಪ ಪಡಲು ಯಾವುದೇ ಕಾರಣವಿರಲಿಲ್ಲ, ಯಾಕೆಂದರೆ ಅವನ ನಿರ್ಧಾರವು ಸಂಪೂರ್ಣ ತಿಳುವಳಿಕೆಯಿಂದ ಕೂಡಿತ್ತು. ಆದ್ದರಿಂದ ಅವನಿಗೆ ಹಿಂತಿರುಗುವ ಸಾಧ್ಯತೆ ಇರಲಿಲ್ಲ. ಅವನ ಪತನವು ಸಂಪೂರ್ಣ ಮತ್ತು ಅಂತಿಮವಾಗಿತ್ತು. ಸರಿ, ಈಗ ದೇವದೂತರ ವಿಷಯಕ್ಕೆ ಬರೋಣ. ಅವರ ಪರಿಸ್ಥಿತಿ ಹೆಲೆಲ್ಗಿಂತ ಭಿನ್ನವಾಗಿತ್ತಾ? ಸ್ವಲ್ಪ ಭಿನ್ನವಾಗಿತ್ತು. ಅವರೂ ಕೂಡ ದೇವರ ಬಗ್ಗೆ ಸಾಕಷ್ಟು ತಿಳಿದಿದ್ದರು ಮತ್ತು ಪ್ರಕಾಶಮಾನವಾದ ಬೆಳಕಿನಲ್ಲಿಯೇ ಆಯ್ಕೆ ಮಾಡಿದ್ದರು. ಆದರೆ ಅವರ ಆಯ್ಕೆಯು ಸ್ವಯಂ ಪ್ರೇರಿತವಾಗಿರಲಿಲ್ಲ. ಅವರು ಹೆಲೆಲ್ನ ಪ್ರಲೋಭನೆಗೆ ಮತ್ತು ನಾಯಕತ್ವಕ್ಕೆ ಮಣಿದು ಅವನನ್ನು ಹಿಂಬಾಲಿಸಿದರು. ಓ, ಹಾಗಾದರೆ ಇಲ್ಲಿ ಒಂದು ಹೊರಗಿನ ಪ್ರಭಾವ ಇದೆ, ಸ್ವಲ್ಪ ಮಟ್ಟಿಗೆ ಪಿಯರ್ ಪ್ರೆಷರ್ ಅಂತ ಹೇಳ್ಬೋದು. ಹಾಗಾಗಿ ಹೆಲೆಲ್ಗಿಂತ ಇವರ ಜವಾಬ್ದಾರಿ ಸ್ವಲ್ಪ ಕಡಿಮೆ. ಹೌದು, ಸ್ವಲ್ಪ ಕಡಿಮೆ. ಈ ಕಾರಣದಿಂದ ಅವರಿಗೆ ಹಿಂತಿರುಗುವ ಸಾಧ್ಯತೆ ಸೈದ್ಧಾಂತಿಕವಾಗಿ ಹೆಲೆಲ್ಗಿಂತ ಹೆಚ್ಚಿತ್ತು. ಆದರೂ ಅವರ ಜ್ಞಾನದ ಮಟ್ಟದಿಂದಾಗಿ ಅವರೂ ಕೂಡ ತಮ್ಮ ಆಯ್ಕೆಯಿಂದ ಹಿಂಜರಿಯೋದಿಲ್ಲ ಎಂದೇ ಮೂಲಗಳು ಹೇಳುತ್ತವೆ. ಅವರ ಆಯ್ಕೆಯು ಬಹುತೇಕ ಅಂತಿಮವೆಂದೇ ಪರಿಗಣಿಸಲಾಗಿದೆ. ಈಗ ಆದಾಮನ ಆಯ್ಕೆಗೆ ಬರೋಣ. ಇದು ಅವರಿಬ್ಬರ ಆಯ್ಕೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಚಿತ್ರಣವನ್ನು ಕೊಡುತ್ತೆ ಅಲ್ವಾ? ಸಂಪೂರ್ಣವಾಗಿ ಭಿನ್ನ. ಆದಾಮನ ಆಯ್ಕೆಯು ಹೆಲೆಲ್ನ ಆಯ್ಕೆಗೆ ತದ್ವಿರುದ್ಧವಾದ ಪರಿಸ್ಥಿತಿಗಳಲ್ಲಿ ನಡೆಯಿತು. ಮೊದಲನೆಯದಾಗಿ, ಅವನಿಗೆ ದೇವರ ಬಗ್ಗೆ ಸಂಪೂರ್ಣ ಜ್ಞಾನವಿರಲಿಲ್ಲ. ಅವನು ಮಂದ ಬೆಳಕಿನಲ್ಲಿ ಆಯ್ಕೆ ಮಾಡಿದ. ಎರಡನೆಯದಾಗಿ, ಅವನನ್ನು ಪ್ರಲೋಭಿಸಲು ಸೈತಾನನಿದ್ದ. ಮೂರನೆಯದಾಗಿ, ಅವನು ಮಣ್ಣಿನಿಂದ ಮಾಡಿದ ದೌರ್ಬಲ್ಯಗಳಿರುವ ಶರೀರದಲ್ಲಿದ್ದ. ನಾನು ಇದರ ಬಗ್ಗೆ ಹೀಗೆ ಯೋಚಿಸಿರಲೇ ಇಲ್ಲ. ಅಂದ್ರೆ ಮೂಲಗಳು ಮಾನವೀಯತೆಯ ಪರವಾಗಿ ಒಂದು ರೀತಿಯ ವಾದವನ್ನ ಮಂಡಿಸ್ತಿರುವಂತೆ ಇದೆ. ಜ್ಞಾನದ ಕೊರತೆ, ಹೊರಗಿನ ಪ್ರಲೋಭನೆ, ಶಾರೀರಿಕ ದೌರ್ಬಲ್ಯ, ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮನುಷ್ಯನಿಗೆ ಕ್ಷಮೆ ಮತ್ತು ಪಶ್ಚಾತ್ತಾಪಕ್ಕೆ ಹೆಚ್ಚಿನ ಅವಕಾಶಗಳಿವೆ ಅಂತ ಹೇಳಲಾಗುತ್ತಿದೆ. ಹೌದು, ನಿಖರವಾಗಿ. ಈ ಎಲ್ಲಾ ಕಾರಣಗಳಿಂದಾಗಿ ಆದಾಮನಿಗೆ ಮತ್ತು ಅವನ ಸಂತತಿಗೆ, ಅಂದ್ರೆ ಮನುಕುಲಕ್ಕೆ, ಪಶ್ಚಾತ್ತಾಪಪಟ್ಟು ಹಿಂತಿರುಗಲು ಅನೇಕ ಅವಕಾಶಗಳನ್ನು ನೀಡಲಾಗುತ್ತೆ. ಮತ್ತು ಮೆಸ್ಸಿಯ ಅಂದ್ರೆ ಯೇಸು ಮೂಲಕ ಬರುವ ಬೆಳಕು ಈ ಅವಕಾಶಗಳಲ್ಲಿ ಅತ್ಯಂತ ಪ್ರಬಲವಾದುದು. ಇದು ನ್ಯಾಯ ಕೇವಲ ಕಪ್ಪು ಬಿಳುಪಲ್ಲ, ಬದಲಿಗೆ ಸಂದರ್ಭ ಮತ್ತು ತಿಳುವಳಿಕೆಯ ಮಟ್ಟವನ್ನು ಅವಲಂಬಿಸಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಮಾನವ ಕುಲಕ್ಕೆ ಪಶ್ಚಾತ್ತಾಪ ಪಡಲು ಅವಕಾಶವಿದೆ, ಆದರೆ ಅದನ್ನು ಬಳಸ್ಕೊಳ್ಳದಿದ್ರೆ ಅದರ ಪರಿಣಾಮವೇನು? ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ, ಪಾಪದ ಸಂಬಳ ಮರಣ ಅಂತ. ಈ ಮರಣದ ಅರ್ಥವೇನು? ಇದು ಕೇವಲ ಶಾರೀರಿಕ ಅಂತ್ಯವಲ್ಲವ. ಇದು ನಾವು ಮೊದಲೇ ಚರ್ಚಿಸಿದ ಎರಡನೇ ಮರಣ, ದೇವರ ಜೀವದಿಂದ ಸಂಪೂರ್ಣವಾಗಿ ಬೇರ್ಪಡುವುದು, ಅಸ್ತಿತ್ವಹೀನತೆಗೆ ಮರಳುವುದು. ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿದವರಿಗೆ ಸಿಗುವ ಅಂತಿಮ ಪರಿಣಾಮವಿದು. ಮೂಲಗಳ ಪ್ರಕಾರ ಇದು ನ್ಯಾಯಸಮ್ಮತವಾದ ಶಿಕ್ಷೆ. ಆದರೆ ಶಿಕ್ಷೆಯ ಪ್ರಮಾಣ ಎಲ್ರಿಗೂ ಒಂದೇ ಆಗಿರುತ್ತದೆಯಾ? ಒಬ್ಬ ಸಣ್ಣ ತಪ್ಪು ಮಾಡಿದವನಿಗೂ ದೊಡ್ಡ ಪಾಪ ಮಾಡಿದವನಿಗೂ ಒಂದೇ ಶಿಕ್ಷೆಯಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇಲ್ಲಿಯೂ ನ್ಯಾಯದ ತತ್ವ ಅನ್ವಯವಾಗುತ್ತೆ. ಲೂಕನ ಸುವಾರ್ತೆಯಲ್ಲಿ ಯೇಸು ಒಂದು ಉಪಮೆ ಹೇಳುತ್ತಾರೆ. ಯಜಮಾನನ ಇಚ್ಛೆಯನ್ನು ತಿಳಿದೂ ಪಾಲಿಸದ ಸೇವಕನಿಗೆ ಹೆಚ್ಚು ಪೆಟ್ಟುಗಳು ಬೀಳುತ್ತವೆ, ತಿಳಿಯದೆ ತಪ್ಪು ಮಾಡಿದವನಿಗೆ ಕಡಿಮೆ ಪೆಟ್ಟುಗಳು ಬೀಳುತ್ತವೆ. ಅಂದ್ರೆ ಇದು ಒಂದು ರೀತಿಯ ಸ್ಲೈಡಿಂಗ್ ಸ್ಕೇಲ್ ಆಫ್ ಅಕೌಂಟಬಿಲಿಟಿ. ಹೆಚ್ಚು ಜ್ಞಾನ, ಹೆಚ್ಚು ಕೃಪೆ ಪಡೆದವರಿಗೆ ಹೆಚ್ಚು ಜವಾಬ್ದಾರಿ. ಹಾಗಾಗಿ ಪಾಪ ಮಾಡಿದಾಗ ಅವರಿಗೆ ಶಿಕ್ಷೆಯೂ ಕಠಿಣವಾಗಿರುತ್ತದೆ. ಇದು ತಾರ್ಕಿಕವಾಗಿ ಸರಿಯೆನಿಸುತ್ತೆ. ಮೂಲಗಳಲ್ಲಿ ಬೆಂಕಿಯಿಂದ ಉಪ್ಪು ಸವರಿದಂತೆ ಎಂಬ ಒಂದು ವಿಚಿತ್ರ ರೂಪಕವಿದೆ. ಅದರ ಅರ್ಥವೇನು? ಅದು ಮಾರ್ಕನ ಸುವಾರ್ತೆಯಲ್ಲಿ ಬರುವ ಒಂದು ಸಂಕೀರ್ಣವಾದ ಮಾತು. ಪ್ರತಿಯೊಬ್ಬನಿಗೂ ಬೆಂಕಿಯಿಂದ ಉಪ್ಪು ಸವರಲ್ಪಡಬೇಕು. ಉಪ್ಪು ಆಹಾರವನ್ನು ಶುದ್ಧೀಕರಿಸಿ ಸಂರಕ್ಷಿಸುತ್ತೆ. ಬೆಂಕಿ ಕೂಡ ಶುದ್ಧೀಕರಿಸುತ್ತೆ, ಆದ್ರೆ ನೋವಿನಿಂದ. ಇದರರ್ಥ ಶಿಕ್ಷೆಯು ಕೇವಲ ನೋವು ನೀಡುವುದಲ್ಲ, ಅದು ಮಾಡಿದ ತಪ್ಪಿನ ಬೆಲೆಯನ್ನು ತೆರುವ ಒಂದು ಪ್ರಕ್ರಿಯೆ. ಪ್ರತಿಯೊಬ್ಬರೂ ತಮ್ಮ ಕಾರ್ಯಗಳಿಗೆ ತಕ್ಕ ಬೆಲೆಯನ್ನು ತೆರಲೇಬೇಕು. ಹಾಗಾದರೆ ಅಂತಿಮವಾಗಿ ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿನವರು ತಮ್ಮ ಪಾಪದ ಬೆಲೆಯನ್ನು ತೆತ್ತು ಅಸ್ತಿತ್ವಹೀನತೆಗೆ ಮರಳುತ್ತಾರೆ. ಇದು ಒಂದು ರೀತಿ ವಿಪರ್ಯಾಸದಂತೆ ಕಾಣಿಸುತ್ತೆ. ಅವರು ದೇವರ ಆಳ್ವಿಕೆಯಿಂದ ಮುಕ್ತರಾಗಲು ಬಯಸಿದ್ದರು ಮತ್ತು ಅಸ್ತಿತ್ವವನ್ನು ಕಳಕೊಳ್ಳುವ ಮೂಲಕ ಆ ಬಯಕೆ ಈಡೇರ್ತದೆ. ಹೌದು, ಒಂದು ರೀತಿಯಲ್ಲಿ. ಮೂಲಗಳು ಹೇಳುವ ಪ್ರಕಾರ ದೇವರ ಆಳ್ವಿಕೆಯಿಂದ ತಪ್ಪಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು. ಅವರು ತಮ್ಮ ಇಚ್ಛೆಯಂತೆ ದೇವರ ಆಳ್ವಿಕೆಯ ಬಂಧನದಿಂದ ಮುಕ್ತರಾಗುತ್ತಾರೆ. ಆದ್ರೆ ಅದು ಅವರು ಬಯಸಿದ ರೀತಿಯಲ್ಲಿ ಅಲ್ಲ. ಅದು ಅವರ ಆಯ್ಕೆಯ ಅಂತಿಮ, ತಾರ್ಕಿಕ ಮತ್ತು ದುರಂತಮಯ ಪರಿಣಾಮ. ಹಾಗಾದರೆ
ಇದೆಲ್ಲದರ ಕೊನೆಯಲ್ಲಿ ಪ್ರೀತಿಯ ಆಳ್ವಿಕೆಗೆ ವಿಧೇಯರಾದ ಸೃಷ್ಟಿಗಳು ಮಾತ್ರ ಉಳಿದುಕೊಂಡಾಗ ಸೃಷ್ಟಿ ಪೂರ್ಣಗೊಳ್ಳುತ್ತದೆ. ಅಂತಿಮವಾಗಿ ಮರಣವೂ ಸಹ ನಾಶವಾದಾಗ ಸೃಷ್ಟಿಯ ಉದ್ದೇಶ ಈಡೇರುತ್ತದೆ. ಇದು ಒಂದು ರೀತಿಯ ಬ್ರಹ್ಮಾಂಡದ ಶುದ್ಧೀಕರಣದಂತೆ ತೋರುತ್ತದೆ. ಈ ಎಲ್ಲಾ ಚರ್ಚೆಯ ನಂತರ ಆಲೋಚನೆಗೆ ಒಂದು ವಿಷಯ ಉಳಿಯುತ್ತೆ. ಮೂಲಗಳ ಪ್ರಕಾರ ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿದವರು ಅಂತಿಮವಾಗಿ ನಾಶವಾಗಿ ಅಸ್ತಿತ್ವಹೀನತೆಗೆ ಮರಳುತ್ತಾರೆ. ಇದು ಕೇಳಲು ಭಯಾನಕವೆನಿಸಬಹುದು, ಆದರೆ ಇನ್ನೊಂದು ದೃಷ್ಟಿಯಿಂದ ಯೋಚಿಸಿ. ದೇವರ ಆಳ್ವಿಕೆಯಿಂದ ಹೊರಗುಳಿಯಬೇಕೆಂಬ ಬಯಕೆಯು ಎಷ್ಟೊಂದು ಪ್ರಬಲವಾಗಿದ್ದರೆ ಕೆಲವು ಸೃಷ್ಟಿಗಳಿಗೆ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ಶಾಶ್ವತವಾಗಿ ದೇವರ ಆಳ್ವಿಕೆಯಡಿಯಲ್ಲಿ ಬದುಕುವುದಕ್ಕಿಂತ ಉತ್ತಮವಾದ ಆಯ್ಕೆಯಾಗಿ ಕಾಣಬಹುದೇ? ಅವರ ದೃಷ್ಟಿಯಲ್ಲಿ ಅಸ್ತಿತ್ವಹೀನತೆಯೇ ಅಂತಿಮ ಸ್ವಾತಂತ್ರ್ಯವೇ?